ಸೊ ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಸೊ ಇವತ್ತಿನ ಒಂದು ವಿಡಿಯೋ ಕಂಟೆಂಟ್ ಏನು ಅಂತಂದ್ರ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಸೊ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಇವತ್ತ ಎಲ್ಲರೂ ಶಾಪಿಂಗ್ ಮಾಡೇ ಬಿಟ್ಟಿರ್ತೀವಿ. ಪೂಜೆಗೆ ಏನೇನ್ ಬೇಕು, ಮಕ್ಕಳಿಗೆ ಏನೇನ್ ಬೇಕು, ಡ್ರೆಸ್ಸು, ಪಟಾಕ್ಷಿ, ಸಂತಿ, ಕಿರಾಣಿ ಆದ ಇದಂತ ಎಲ್ಲರೂ ಸಂತಿ ಮಾಡ್ಬಿಟ್ಟಿರ್ತೀವಿ. ಸೊ ನಾವು ಕೂಡ ಸೇಮ್ ಅದೇ ಟೈಪ್ ಸಂತಿನೆಲ್ಲ ಮಾಡಿದೀವಿ. ಆದ್ರೆ ಏನೇನ್ ತಗೊಂಡೇವಿ ಸ್ಪೆಷಲ್ ಆಗಿ ಈ ವರ್ಷ ಅನ್ನೋದನ್ನ ತೋರಿಸ್ತೀನಿ. ಆಲ್ಮೋಸ್ಟ್ ಪ್ರತಿ ವರ್ಷ ತಗೊಳ್ಳುವಂತ ಐಟಮ್ಸ್ ನಾವು ಸೇಮ್ ತಗೊಂಡಿವಿ. ಬಟ್ ಈ ವರ್ಷ ಒಂದೆರಡು ಎಕ್ಸ್ಟ್ರಾ ಐಟಮ್ಸ್ ಬಂದಾವು. ಅವನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಅನಿಸ್ತು. ಅದ್ರ ಸಲುವಾಗಿ ಈ ಒಂದು ಬ್ಲಾಗ್ ಮಾಡಾಕ್ತೀನಿ. ಸೊ ಆಕ್ಚುಲಿ ಇವತ್ತಿನ ಒಂದು ಸ್ಪೆಷಲ್ ಬ್ಲಾಗ್ ಆಕ್ಚುಲಿ ನಾವು ಅಸ್ಸಾಂ ಒಳಗಿದ್ದು ಅಸ್ಸಾಂ ಕಲ್ಚರ್ ದೀಪಾವಳಿ ಯಾವ ತರ ಇರ್ತಿತ್ತು ಅಂತಂದ ಬ್ಲಾಗ್ ಮಾಡಿ ಹಾಕ್ಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾವು ನಮ್ಮೂರಿಗೆ ವಾಪಸ್ ಬಂದೇವಿ. ಬಂದ ಇಲ್ಲಿನ ಸೇಮ್ ಸಂಪ್ರದಾಯನ ಬಳಸ್ಕೊಂಡು ಪೂಜೆನ ದೀಪಾವಳಿ ಆಚರಣೆ ಮನೆ ಮಂದಿ ಜೊತೆ ಅವು ಆಚರಣೆ ಮಾಡತ್ತೀವಿ. ಇನ್ನೊಂದೇನ ಬೇಜಾರ ಅಂತಂದ್ರೆ ನಮ್ಮ ಯಜಮಾನ್ರು ನಮ್ಮ ಜೊತೆ ಇಲ್ಲ, ಅವರು ಅಸ್ಸಾಂ ಒಳಗೆ ನಾವು ಇಲ್ಲದೇವಿ. ಸೊ ಇಲ್ಲಿನ ಒಂದು ದೀಪಾವಳಿ ಹಬ್ಬ ಸಂಭ್ರಮ ಯಾವ ತರ ಇರ್ತದೆ ನೆಕ್ಸ್ಟ್ ಬ್ಲಾಗ್ಸ್ ಬರ್ತಿರ್ತಾವು. ಬಟ್ ಇವತ್ತಿನ ಒಂದು ಬ್ಲಾಗ್ ಏನಂತಂದ್ರ ಜಸ್ಟ್ ಶಾಪಿಂಗ್ ಬ್ಲಾಗ್ ಅಷ್ಟೇ. ಏನೇನು ಶಾಪಿಂಗಿಗೆ ಏನೇನು ಮಾಡ್ಕೊಂಡ್ ಬಂದಿ ಪೂಜೆಗೆ ಐಟಮ್ಸ್ ಅನ್ನೋದನ್ನ ತೋರಿಸ್ತೀನಿ ನಾನು ಇವತ್ತು. ಆಕ್ಚುಲಿ ನನ್ನ ಬ್ಲಾಗ್ಸ್ ನ ವೀಕ್ಷಣೆ ಮಾಡಕ್ ಆಡಿಯನ್ಸ್ ಗಳು ಬಂದ್ ಕೂತಿದಾರ. ಸೊ ಲಾಸ್ಟ್ ಅಲ್ಲಿ ಯಾರ್ಯಾರು ಆಡಿಯನ್ಸ್ ಇವತ್ತು ಕೂತಾರ ಅಂತ ತೋರಿಸ್ತೀನಿ. ನಿಮಗೆ ಲಾಸ್ಟ್ ವರೆಗೂ ವೇಟ್ ಮಾಡ್ರಿ. ಸೊ ಫಸ್ಟ್ ನಾವು ಇವತ್ತು ಹಬ್ಬಕ್ಕೆ ಏನೇ ಸ್ಪೆಷಲ್ ಆಗಿ ಐಟಮ್ಸ್ ತಗೊಂಬಂದೇವೆ ಅಂತಂದ್ರೆ, ಪ್ರತಿ ವರ್ಷ ಎಲ್ಲಾರ ಮನೆಗೂ ಏನೇನು ಐಟಮ್ಸ್ ತಗೊಂಬರ್ತೀವಿ ಎಲ್ಲಾರು ಸೇಮ್ ತಗೊಂಬಂದೇವು. ಹೂವು, ಹಣ್ಣು, ಹಾರ, ಆಮೇಲೆ ಬಾಳೆಕಂಬ, ಆಮೇಲೆ ಎಲ್ಲ ದೀಪ ಪಣತಿಗಳು ಎಲ್ಲಾನು ಸೇಮ್ ತಂದಿವಿ. ಬಟ್ ಈ ವರ್ಷ ಒಂದ್ ಸ್ವಲ್ಪ ಆಡ್ ಆಗ್ಯಾವ ಸ್ಪೆಷಲ್ ಐಟಮ್ಸ್. ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳತೀನಿ. ಈ ವರ್ಷ ಹಬ್ಬದ ಮೊದಲನೇದಾಗಿ ಶಾಪಿಂಗ್ ಮಾಡಿದ್ದೇನಂತಂದ್ರ, ಇವು ಪ್ರತಿ ವರ್ಷ ನಾವು ಲಕ್ಷ್ಮೀ ಪೂಜೆ ಏನ್ ಮಾಡ್ತೀವಲ್ಲ ಆ ದಿನ ಏನ್ ಮಾಡ್ತಿದ್ವಿ ಅಂದ್ರ ಒಂದು ಡಬ್ಬಿ ಇರ್ತಾವಲ್ಲ, ಡಬ್ಬಿ ಒಳಗ ಹಾಕಿದ್ವಿ. ಸೊ ಅದ್ರೊಳಗೆ ಬಾಳೆಕಂಬನ ಇಡ್ತೀವಿ. ಸೊ ಅದು ಬಹಳ ಸ್ಪೇಸ್ ಹಿಡಿದಿರ್ತೈತೆ, ಜಾಗ ಹಿಡಿದಿರ್ತಿತ್ತು. ಅದ್ರ ಸಲುವಾಗಿ ಈ ವರ್ಷ ಇಂದ ಸ್ಪೆಷಲ್ ಆಗಿ ತಂದಾರ ಮನ್ಯಾಗ. ಸೊ ಸಿಂಪಲ್ ಇಲ್ಲೇ ಒಂದು ಇದು ಕೊಟ್ರ, ಚಡಿ ಕೊಟ್ರ. ಸೊ ಅದ್ರೊಳಗ ಬಾಳೆಕಂಬನ ಇಟ್ಬಿಟ್ರ ಜಾಗಾನು ಸಿಂಪಲ್ ಸ್ವಲ್ಪ ಹಿಡಿಸ್ತೈತಿ. ಆಮೇಲೆ ಇದಕ್ಕೆ ಡೆಕೋರೇಷನ್, ಹೂವಿಂದ ಡೆಕೋರೇಷನ್ ಮಾಡಕ್ಕೂ ಚಂದ ಅನಿಸ್ತೈತಿ. ಸೊ ಯಾವ ತರ ಇದಕ್ಕೆ ಡೆಕೋರೇಷನ್ ಮಾಡಿ ಪೂಜೆಗೆ ಇಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗ್ ನ ತೋರಿಸ್ತೀವಿ. ನೆಕ್ಸ್ಟ್ ಬ್ಲಾಗ್ ನ ನೋಡಿ ನೀವು ಕಂಟಿನ್ಯೂ ಆಗಿ. ಸೊ ನೆಕ್ಸ್ಟ್ ಐಟಮ್ಸ್ ಏನಂತಂದ್ರೆ ಆಲ್ಮೋಸ್ಟ್ ಇಲ್ಲೇ ಓಪನಿಂಗ್ ಮಾಡ್ಬಿಟ್ಟಿರ್ತಾರ, ತೋರಿಸ್ತೀನಿ ತಡ್ರಿ. ಈಗ ನೋಡ್ರಿ ಲೈಟ್ಸ್, ಈ ಒಂದ ಲೈಟ್ಸ್ 100 ರೂಪಾಯಿ 4 ಅಂತಂದೇನೋ ತಗೊಂಡ್ಬಂದಿದ್ದಾರೆ. ಈಗ ಆನ್ ಅಂಡ್ ಆಫ್ ಮಾಡೋ ಇರ್ತಕ್ಕಂಥ ಜಸ್ಟ್ ಈ ಬಟನ್ ಇರ್ತೈತಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ರು. ಈ ಸತಿ ಪ್ರತಿ ವರ್ಷನೂ ಸ್ಪೆಷಲ್ ಆಗಿರುವ ದೀಪಗಳ ಬರ್ತಿರ್ತಾವು. ಆಗಿನ ಕಾಲದಲ್ಲಿ ಎಣ್ಣೆ ಬತ್ತಿ ಎಲ್ಲ ಹಾಕಿ ಹಚ್ತಿರ್ತಾರೆ. ಬಟ್ ಇವಾಗ ಏನೈತಿ, ನೀರ್ ಹಾಕಿದ್ರು ಕೂಡ ದೀಪ ಹಚ್ಚುವಂತ ಒಂದು ಕಾಲ ಬಂದ್ಬಿಟ್ಟೈತಿ. ಏನು ಮಾಡಕ್ಕಾಗಲ್ಲ, ಇಲ್ಲ ಫುಲ್ ಟೆಕ್ನಾಲಜಿ ಇಂಪ್ರೂವ್ ಆಗ್ಬಿಟ್ಟೈತಿ. ಸೊ ತೋರಿಸ್ತೀನಿ ಇವಾಗ. ಜಸ್ಟ್ ಇದ್ರಾಗ ನೀರ್ ಹಾಕ್ಬೇಕಂತ ಏನಿಲ್ಲ, ವಜ್ಜಿದೊಂದ ಇಲ್ಲಿ 2 ಡಾಟ್ಸ್ ಇರ್ತಾವು. ಸೊ ಆ ಡಾಟ್ಸಿನ ಮೇಲೆ ಏನಾದ್ರು ಪ್ರೆಸ್ ಮಾಡಿ ಒತ್ತಿದ್ರೆ ಸಾಕು, ಅದು ಹತ್ಕೊಂಡ್ಬಿಡ್ತೈತಿ. ಸೊ ಲೈಟ್ಸ್ ಆಫ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಇವಾಗ ನಾಳೆ ಡೆಕೋರೇಷನ್ ಮಾಡಿ ಎಲ್ಲ ಪೂಜೆ ಮಾಡ್ತಿರ್ತೀವಿ, ಅವಾಗ ನೀವು ಎಲ್ಲಾನು ಡಿಟೇಲ್ ಆಗಿ ತೋರಿಸ್ತೀನಿ ಯಾವ ಐಟಮ್ಸ್ ಎಲ್ಲೇ ತೋರಿಸ್ತೀನಿ ಅನ್ನೋದನ್ನ. ಸೊ ಇಲ್ಲಿ ಸೈಡಿಗೂ ಫೋಟೋ ಹಾಕಿರ್ತೀವಿ, ನೀವು ನೋಡ್ಕೋಬೋದಾ ಎಷ್ಟು ಚಂದದ ಸೇಮ್ ದೀಪ ಹಚ್ಚಿದಾಗ ಕಾಣಿಸ್ತೈತೆ ಸೇಮ. ಸೊ ಇವನು ಒಂದಿಷ್ಟು ತಗೊಂಡ್ಬಂದಿದ್ವಿ, ನೀರು ಹಾಕಿ ಹಚ್ಚಿ ತೋರಿಸಿದಾರೆ ನಮಗಲ್ಲಿ. ಆಮೇಲೆ ನಾವು ತಗೊಂಡ್ಬಂದ್ವಿ ಇವಿಷ್ಟು ಐಟಮ್ಸ್ ತಗೊಂಡ್ಬಂದ್ವಿ. ಇದು ಆಲ್ಮೋಸ್ಟ್ ಇಲ್ಲೇ ಗುರ್ದಂಗ ಆಗೈತಿ. ಇದು ಸೊ ಇವು ಸ್ಪೆಷಲ್ ಈ ವರ್ಷ ತಗೊಂಡ್ಬಂದು, ಇದೇ ವರ್ಷ ತಗೊಂಡಿದ್ದೆ ಫಸ್ಟ್ ಟೈಮ್ ನೀರು ಹಾಕಿ ಹಚ್ಚುವಂತ ದೀಪಗಳನ್ನ. ಅಂಡ್ ನೆಕ್ಸ್ಟ್ ಕುಳಿತುಕೊಳ್ಳಿ ಇನ್ನೊಂದು ಆಕ್ಚುಲಿ ಇವನ್ನ 4 ತಗೊಂಡ್ಬಂದಿದ್ದೀವಿ. ಇದನ್ನು ಹಚ್ಚಿಲ್ಲ, ಇವಾಗ ಹಚ್ಚಿದ್ರು. ಬ್ಯಾಟ್ರಿ ಶೆಲ್ ಇರ್ತಾವಲ್ಲ, ಶೆಲ್ಲಿನ ಮೇಲೆ ಈ ಒಂದು ದೀಪಗಳು ನಡೀತಿರ್ತಾವು. ಇವು ಸ್ಪೆಷಲ್. ಸೊ ಇವ್ರ ಫೋಟೋ ನಿಮಗೆ ಸೈಡಲ್ಲಿ ಹಾಕಿ ತೋರಿಸ್ತೀನಿ, ವಿಡಿಯೋ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಅಂತ. ನೆಕ್ಸ್ಟ್ ಸ್ಪೆಷಲ್ ಆಗಿ ರಂಗೋಲಿ. ಸೊ ಪ್ರತಿ ವರ್ಷ ಎಲ್ಲರೂ ದೀಪಾವಳಿ ಸ್ಪೆಷಲ್ ಆಗಿ ಮನೆ ಮುಂದೆ ಎಲ್ಲ ದೀಪನ ಹಿಂಗ ರಂಗೋಲಿ ಬಿಡಿಸಿ ಎಲ್ಲರೂ ಡೆಕೋರೇಷನ್ ಮಾಡಿರ್ತಾರೆ. ನಾನು ಕೂಡ ಪ್ರತಿ ವರ್ಷನೂ ಸ್ಪೆಷಲ್ ಆಗಿರೋ ರಂಗೋಲಿ ಡಿಸೈನ್ಗಳನ್ನ ಹಾಕ್ತಿರ್ತೀನಿ. ಸೊ ನಾನು 2 ವರ್ಷ ಅಂದ್ರೆ ಹಿಂದಿನ ವರ್ಷ 2024-23 ದಿನ ಯಾವ ತರ ರಂಗೋಲಿನ ಹಾಕಿದ್ದೀನಿ ಅನ್ನೋ ಸೈಡಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ ನೀವು. ಸೊ ಈ ಒಂದು ರಂಗೋಲಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನೋಡೋಣ. ಈ ವರ್ಷ ಯಾವ ತರ ರಂಗೋಲಿ ಹಾಕ್ತೀನಿ ಅಂತ ಗೆಸ್ ಮಾಡ್ರಿ. ಸೊ ರಂಗೋಲಿ ಡಿಸೈನ್ ಹಾಕಿ ಫೋಟೋ ಕ್ಲಿಕ್ ಮಾಡಿ ಯೂಟ್ಯೂಬ್ ಒಳಗೆ ಪೋಸ್ಟ್ ಮಾಡ್ತೀನಿ. ಸೊ ಅಲ್ಲಿ ಹೋಗಿ ನೀವು ನೋಡ್ಬೋದು.
ಸೊ ಈ ಒಂದು ಬ್ಲಾಗ್ ಸಾಕಷ್ಟು ಡಿಸ್ಟರ್ಬ್ಗಳಿಂದ ಆಗಕತ್ತೈತಿ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಆಡಿಯನ್ಸ್ ಕೂತಾರೆ, ಏನು ಮಾಡೋಕ್ಕಾಗಿಲ್ಲ. ಸೊ ನಮ್ಮ ಪುಟ್ಟ ಆಡಿಯನ್ಸ್ ಇಲ್ಲೇ ಆದ್ರೆ ಅವರ ಭಾಳ ಡಿಸ್ಟರ್ಬ್ ಮಾಡೋಕ್ಕಲ್ಲ. ಸೊ ನೆಕ್ಸ್ಟ್ ಇಲ್ಲೇ ಉಡಿ ತುಂಬ ಸಾಮಾನುಗಳು, ಅರಿಶಿನ, ಆಮೇಲೆ ಉತ್ತತ್ತಿ, ಆಮೇಲೆ ಅದಕ್ಕೆ ಉಡಿ ತುಂಬ ಸಾಮಾನುಗಳು ಅವೆಲ್ಲ ಬಂದಿದ್ದೀವಿ. ಆ್ಯಂಡ್ ಇಲ್ಲೊಂದು 2 kg ಹೂವು, 1 3 kg ಹೂವು, ಇವೆಲ್ಲಾನು ಪೋಣಿಸ್ತೀವಿ. ಪೋಣಿಸೋದು ಹಬ್ಬದ ಯಾವ ಥರ ತಯಾರಿ ನಡೀತದೆ ಅನ್ನೋದನ್ನು ಬ್ಲಾಗ್ ಹಾಕ್ತೀನಿ. ಈ ವರ್ಷ ನೋಡೋಣ್ರಿ. 2025 ದೀಪಾವಳಿಯ ಹಬ್ಬದ ವಾತಾವರಣ ಬ್ಲಾಗ್ನ ಹಾಕೊಂಡು ಸೊ ಇದು ಜಸ್ಟ್ ಶಾಪಿಂಗ್ ಬ್ಲಾಗ್. ಸೊ ಅದಾದಮೇಲೆ ಇವು ಪೂಜೆಗೆ ಹಣ್ಣು ತೊಗೊಂಬಂದಿವಿ, ಬಾಳೆಹಣ್ಣು, ಆಮೇಲೆ ಒಂದು 5 ಥರ ಹಣ್ಣು, ಎಲ್ಲ ಥರ ಹಣ್ಣು ತೊಗೊಂಬಂದಿವಿ. ಸೀತಾಫಲ, ಮೋಸಂಬಿ, ಆ್ಯಪಲ್, ಇದು ಯಾವ ಹಣ್ಣು ಅಂತಲೂ ನೀವು ಕಮೆಂಟ್ ಮಾಡಿ ತಿಳಿಸ್ತೀನಿ ನಮಗೆ, ಪಟ್ ಅಂತ ನೆನಪು ಬರೋವರೆಗೂ ಹೇಳಕ್ಕೆ. ಆ್ಯಂಡ್ ಬಾಳೆಕೊಂಬ. ಸೊ ಬಾಳೆಕೊಂಬ ಇದಿಷ್ಟು ಸಿಂಪಲ್ ಆಗಿರೋ ಅಂತ ಇಲ್ಲ, ಆಲ್ಮೋಸ್ಟ್ ಇದು ಒಂದು ತೊಗೊಂಬಂದಿವಿ ಈ ಕಡೆ. ಆದರೆ ಈಗ ತೋರ್ಸಕ್ಕೆ ಆಗಂಗಿಲ್ಲ, ಯಾಕಂದ್ರೆ ಇವಾಗ ಉಳಿಸಿದ್ದ ಒಂದು 4 ಉಳಿಸಿದಾರೆ. ಸುಂದರ ಕೂತು ಇವನ್ನ ಹೆಂಗೆ ಆರಿಸ್ತಾರ, ಇಲ್ಲೆಲ್ಲ ವೇಟಿಂಗ್ ಮಾಡತ್ತಾರ. ಸ್ವಲ್ಪ ವಿಡಿಯೋಕ್ಕೆ ಕೊಡ್ರಿ ಅಂತ ಸ್ವಲ್ಪ ಕೊಟ್ಟಾಗ ಅಷ್ಟೇ. ಇವಾಗ ಡಮ್ ಡೂಮ್ ಅಂತೆಲ್ಲ ಖಾಲಿ ಆಗ್ಬಿಟ್ಟು ಪಟಾಕ್ಷಿ. ಸೊ ಬೆಳ್ಳುಳ್ಳಿ ಪಟಾಕ್ಷಿ, ಆಮೇಲೆ ಬೇಬಿ ರಾಕೆಟ್ ಎಲ್ಲ ಸಿಕ್ಕಾಪಟ್ಟೆ ನಾನಾ ಥರ ಪಟಾಕ್ಷಿನ ಹಾಕೊಂಡು ಮನೆಯಾಗಿದಾರ. ಸೊ ಅದನ್ನು ಕೂಡ ನೆಕ್ಸ್ಟ್ ಬ್ಲಾಗ್ ತೋರಿಸ್ತೀನಿ. ಇದೊಂದು ಸಿಂಪಲ್ ಬ್ಲಾಗ್ ಅಷ್ಟೇ. ಸೊ ನೆಕ್ಸ್ಟ್ ಬ್ಲಾಗ್ ನೋಡ್ರಿ ಅಂತ ಹೇಳೋ ಸಲುವಾಗಿ ಈ ಒಂದು ಬ್ಲಾಗ್ ಮಾಡಿದ್ದೀನಿ. ಸೊ ಈ ಒಂದು ಐಟಮ್ಸ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ಯಾವ ಅಂತ ಅನ್ಕೋತೀನಿ. ಸೊ ಲಾಸ್ಟಲ್ಲಿ ನಿಮ್ಗೆ ಫೋಟೋಸ್ ಎಲ್ಲ ಹಾಕಿ ಕ್ಲಿಯರ್ ಅಂತ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿ ಅದೆಲ್ಲ ಏನು ಮಾಡೋಕ್ಕಾಗಂಗಿಲ್ಲ. ಸೊ ಈ ಒಂದು ಬ್ಲಾಗ ನಿಮಗೆ ಅಷ್ಟೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗ್ ಖಂಡಿತವಾಗ್ಲೂ ಸಿಗ್ತೀವಿ. ಮರಿಗಾರದೆ ನೋಡಿ ನೀವು ನೆಕ್ಸ್ಟ್ ಬ್ಲಾಗ್ ಮಸ್ತಾಗಿ ಎಡಿಟಿಂಗ್ ಮಾಡಿ ಎಲ್ಲ ಸಖತ್ತಾಗಿ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ನ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ದಿವಾಳಿ ಅಂತ ಹೇಳ್ತಾ ಸೊ ಈ ಒಂದು ಬ್ಲಾಗ್ನ ಮುಗಿಸ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.